ಜಗತ್ತಿನ 20% ಪೆಟ್ರೋಲಿಯಂ ಇದೇ ಹಾದಿಯಲ್ಲಿ ಸಾಗುತ್ತೆ. ಒಂದು ಚಿಕ್ಕ ಕಿಡಿ ಹೊತ್ತಿಕೊಂಡ್ರೆ ಇಡೀ ಜಗತ್ತಿನ ಆರ್ಥಿಕತೆ ನಡುಗಿ ಹೋಗುತ್ತದೆ. ಆದರೆ ಕೇವಲ ಯುದ್ಧ ಹಡಗುಗಳು ಮತ್ತು ತೈಲ ಟ್ಯಾಂಕರ್ಗಳ ಅಬ್ಬರದ ನಡುವೆ ಈ ಹಾರ್ಮೋಸ್ ಜಲಸಂಧಿಯಲ್ಲಿ ನಿಮಗೆ ತಿಳಿಯದ ಒಂದು ನಿಗೂಢ ಪ್ರಪಂಚವೇ ಅಡಗಿದೆ. ಮಂಗಳ ಗ್ರಹದಂತೆ ಕಾಣುವ ಕೆಂಪು ಮಣ್ಣಿನ ಬೆಟ್ಟಗಳು, ಉಪ್ಪಿನ ಪರ್ವತಗಳು ಮತ್ತು ಸಾವಿರಾರು ವರ್ಷಗಳಿಂದ ಯಾರಿಗೂ ಸಿಗದ ಅದ್ಭುತ ರಹಸ್ಯಗಳು ಇಲ್ಲಿವೆ. ಬನ್ನಿ, ಈ ಭೂಮಿಯ ಮೇಲಿರುವ ಅತ್ಯಂತ ವಿಚಿತ್ರ ಮತ್ತು ರೋಮಾಂಚಕಾರಿ ಜಾಗದ ಸಫಾರಿ ಮಾಡೋಕೆ ನಾವು ಸಿದ್ಧರಾಗೋಣ. ಒಂದು ದ್ವೀಪದ ಮಣ್ಣು ಎಷ್ಟು ಕೆಂಪಾಗಿರುತ್ತದೆ ಅಂದ್ರೆ ಅಲ್ಲಿನ ಸಮುದ್ರದ ಅಲೆಗಳು ದಡಕ್ಕೆ ಬಡಿಯುವಾಗ ಯಾರೋ ರಕ್ತದ ಹೊಳೆಯನ್ನೇ ಹರಿಸಿದ್ದಾರೆ ಎನ್ನುವ ಮಟ್ಟಿಗೆ ಅನಿಸುತ್ತದೆ. ಅಷ್ಟೇ ಅಲ್ಲ, ಅಲ್ಲಿನ ಜನರು ಅದೇ ಮಣ್ಣನ್ನ ಸಾರಿನ ಪುಡಿಯಂತೆ ಆಹಾರದಲ್ಲಿ ಬೆರೆಸಿ ತಿಂತಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ಯಾವುದೋ ಹಾರರ್ ಸಿನಿಮಾದ ಕಥೆಯಲ್ಲ. ಇರಾನ್ ದೇಶದ ಪಕ್ಕದಲ್ಲಿರುವ ಹಾರ್ಮೋಸ್ ಅನ್ನುವ ಒಂದು ವಿಚಿತ್ರ ದ್ವೀಪದ ರಿಯಲ್ ಸ್ಟೋರಿ ಸ್ನೇಹಿತರೆ. ಸ್ಥಳೀಯ ಭಾಷಾ ತಜ್ಞರ ಪ್ರಕಾರ ಈ ಪದವು ಹುರ್ಮೋಗ್ ಎಂಬ ಮೂಲದಿಂದ ಬಂದಿರಬಹುದು ಎನ್ನಲಾಗಿದೆ. ಪರ್ಷಿಯನ್ ಭಾಷೆಯಲ್ಲಿ ಹುರ್ ಎಂದರೆ ನೀರು ಅಥವಾ ಸಮುದ್ರ, ಮೋಗ್ ಅಥವಾ ಖುರ್ಮಾ ಅಂದರೆ ಖರ್ಜೂರದ ಮರ ಎಂದರ್ಥ. ಅಂದರೆ ಖರ್ಜೂರದ ಮರಗಳ ನಾಡು ಎಂಬ ಅರ್ಥದಲ್ಲಿ ಈ ಹೆಸರು ಬಂದಿರಬಹುದು ಎನ್ನಲಾಗುತ್ತದೆ. ಕಾಲಕ್ರಮೇಣ ಅದು ಹಾರ್ಮೋಸ್ ಆಗಿ ಬದಲಿಸಿತ್ತು. ಹಳೆಯ ಹಾರ್ಮೋಸ್ ಪ್ರಾಂತ್ಯವು ಖರ್ಜೂರ ಬೆಳೆಗೆ ಬಹಳ ಪ್ರಸಿದ್ಧಿಯನ್ನ ಪಡೆದಿತ್ತು. ಈ ದ್ವೀಪವನ್ನು ನೋಡಿದರೆ ನಿಮಗೆ ಬೇರೆ ಗ್ರಹಕ್ಕೆ ಬಂದಿದ್ದೀರಾ ಅಂತ ಅನಿಸುತ್ತದೆ. ಇಲ್ಲಿನ ಮಣ್ಣಿನಲ್ಲಿ ಕಬ್ಬಿಣದ ಅಂಶ ಅಂದ್ರೆ ಐರನ್ ಆಕ್ಸೈಡ್ ಎಷ್ಟು ಹೆಚ್ಚಾಗಿದೆ ಅಂದ್ರೆ ಇಡೀ ದ್ವೀಪವೇ ಕೆಂಪು ಬಣ್ಣದಲ್ಲಿ ಕಂಗೊಳಿಸುತ್ತದೆ. ಇಲ್ಲಿನ ಪರ್ವತಗಳು ಬಣ್ಣ ಬದಲಿಸುವ ಮಾಂತ್ರಿಕ ಲೋಕದಂತೆ ಕಾಣುತ್ತವೆ. ಸಾಮಾನ್ಯವಾಗಿ ಸಮುದ್ರದ ನೀರು ನೀಲಿ ಇರುತ್ತದೆ, ಆದರೆ ಹಾರ್ಮೋಸ್ ನ ಕೆಲವು ಬೀಚ್ಗಳಲ್ಲಿ ನೀರು ಅಪ್ಪಟ ಕೆಂಪು ಬಣ್ಣದಾಗಿದೆ, ಅಂದ್ರೆ ರಕ್ತದ ನೀರಂತೆ ಕಾಣಿಸುತ್ತದೆ. ಮಣ್ಣಿನ ಕೆಂಪು ಕಣಗಳು ನೀರಿನಲ್ಲಿ ಬೆರೆತಾಗ ಅಲೆಗಳು ರಕ್ತದಂತೆ ಭಾಸವಾಗುತ್ತದೆ. ಇದನ್ನ ನೋಡುವುದಕ್ಕೆ ಪ್ರಪಂಚಾದ್ಯಂತ ಪ್ರವಾಸಿಗರು ಇಲ್ಲಿ ಲಗ್ಗೆ ಇಡುತ್ತಾರೆ. ಇಲ್ಲಿನ ಅತ್ಯಂತ ಆಶ್ಚರ್ಯಕರ ವಿಷಯ ಅಂದ್ರೆ ಸ್ಥಳೀಯವಾಗಿ ಗಲಾಕ್ ಅಂತ ಕರೆಯಲ್ಪಡುವ ಈ ಕೆಂಪು ಮಣ್ಣನ್ನ ಇಲ್ಲಿನ ಮಹಿಳೆಯರು ಅಡಿಗೆಯಲ್ಲೂ ಕೂಡ ಬಳಸುತ್ತಾರೆ. ಇದನ್ನ ಒಂದು ರೀತಿಯ ಮಸಾಲೆಯಂತೆ ಮೀನು, ಬ್ರೆಡ್ ಮತ್ತು ಸ್ಥಳೀಯ ಸುರಾಕ್ ಅನ್ನೋ ಸಾಸ್ ನಲ್ಲಿ ಬೆರೆಸುತ್ತಾರೆ. ಅಂದ್ರೆ ಇಲ್ಲಿ ಮಣ್ಣು ಕೇವಲ ದಾರಿಯಲ್ಲಿ ಸಿಗುವುದಿಲ್ಲ, ಜೊತೆಗೆ ಜನರ ತಟ್ಟೆಯಲ್ಲೂ ಕೂಡ ಇರುತ್ತದೆ ಎನ್ನುವ ನಂಬಿಕೆ ಇದೆ. ಈ ಮಣ್ಣನ್ನ ಕೇವಲ ಆಹಾರಕ್ಕೆ ಅಷ್ಟೇ ಅಲ್ಲ, ಪೇಂಟ್ ಮಾಡಲು, ಲಿಪ್ಸ್ಟಿಕ್ ತಯಾರು ಮಾಡಲು ಮತ್ತು ಗ್ಲಾಸ್ ಫ್ಯಾಕ್ಟರಿಗಳಲ್ಲೂ ಕೂಡ ಬಳಸಲಾಗುತ್ತದೆ. ಇದು ಪ್ರಕೃತಿ ನೀಡುವ ಒಂದು ಅದ್ಭುತ ಗಿಫ್ಟ್ ಅಂತಾನೆ ಹೇಳಬಹುದು. ಹಾರ್ಮೋಸ್ ದ್ವೀಪವು ದಶಲಕ್ಷಗಳ ವರ್ಷ ಹಿಂದೆ ಸಮುದ್ರದ ಅಡಿಯಲ್ಲಿ ಉಪ್ಪಿನ ಗುಮ್ಮಟವಾಗಿತ್ತು. 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಈ ದ್ವೀಪವನ್ನು ವಶಪಡಿಸಿಕೊಂಡಿದ್ದರು. ಒಂದು ಕಾಲದಲ್ಲಿ ಹಾರ್ಮೋಸ್ ಜಗತ್ತಿನ ಅತಿ ದೊಡ್ಡ ಮುತ್ತುಗಳ ವ್ಯಾಪಾರ ಕೇಂದ್ರವಾಗಿತ್ತು. ಅಲ್ಲಿನ ಕೋಟೆಯ ಗೋಡೆಗಳನ್ನ ಸಮುದ್ರದ ಹವಳದಿಂದಲೇ ಕಟ್ಟಲಾಗಿದೆ. ಇಲ್ಲಿನ ಕೆಲವು ಕಲ್ಲುಗಳನ್ನ ಹೊಡೆದರೆ ಗಾಜಿನಂತೆ ಈಗಲೂ ಕೂಡ ಶಬ್ದ ಮಾಡುತ್ತವೆ. ಇಲ್ಲಿನ ಸಮುದ್ರ ಆಳದಲ್ಲಿ ಹಳೆಯ ಕಾಲದ ಮುಳುಗಿದ ಹಡಗುಗಳ ಅವಶೇಷಗಳು ಈಗ ಸಿಗುತ್ತವೆ. ಎಷ್ಟೋ ಜನರು ಇಲ್ಲಿ ಕೆಳಗಡೆ ಹೋಗಿ ಆ ಅವಶೇಷಗಳನ್ನ ಎತ್ತುಕೊಂಡು ಬರುವುದೇ ಅವರ ಕೆಲಸವಾಗಿರುತ್ತದೆ. ಹಾರ್ಮೋಸ್ ಜಲಸಂಧಿಯು ಭೂಪಟದಲ್ಲಿ ನೋಡಲು ಒಂದು ಸಣ್ಣ ಕಂಠದಂತೆ ಕಾಣುತ್ತದೆ. ಇದು ಪರ್ಷಿಯನ್ ಕೊಲ್ಲಿಯನ್ನ ಮತ್ತು ವಿಶಾಲವಾದ ಓಮನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳ ಜೊತೆಗೆ ಸಂಪರ್ಕಿಸುವ ಒಂದು ಏಕೈಕ ಕೊಂಡಿ ಎಂದರೆ ತಪ್ಪಾಗಲಾರದು. ಇದರ ಒಂದು ಬದಿಯಲ್ಲಿ ಉತ್ತರಕ್ಕೆ ಬಲಿಷ್ಠ ಇರಾನ್ ದೇಶವಿದ್ದರೆ, ಇನ್ನೊಂದು ತುದಿಯಲ್ಲಿ ದಕ್ಷಿಣಕ್ಕೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದ್ದರೆ, ಇನ್ನೊಂದು ಕಡೆ ಓಮನ್ ದೇಶಗಳು ಕಾವಲಿದೆ. ಹಾರ್ಮೋಸ್ ಜಲಸಂಧಿಯ ಈ ಭಾಗವನ್ನ ಜಗತ್ತಿನ ಬಾಟಲ್ ನೆಕ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಅಸಲಿ ಕಾರಣ ಈ ಜಲಸಂಧಿಯ ಅತ್ಯಂತ ಕಿರಿದಾದ ಜಾಗ. ಇದು ಕೇವಲ 33 ಕಿಲೋಮೀಟರ್ ಅಂದರೆ ಸುಮಾರು 21 ಮೈಲಿಗಳು ಮಾತ್ರ ಇದೆ. ಒಂದು ಕಡೆ ಇರಾನ್ನ ಪರ್ವತ ಶ್ರೇಣಿಗಳು ಕಂಡರೆ, ಮತ್ತೊಂದು ಬದಿಯಲ್ಲಿ ಓಮಾನ್ ದೇಶದ ಮುಸಂದಮ್ ಪ್ರಾಂತ್ಯದ ಭೂಭಾಗ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸಮುದ್ರದ ನಡುವೆ ಇದ್ದರೂ ಸಹ ಭೂಮಿಯಿಂದ ಅತಿ ದೂರವಿಲ್ಲದ ಈ ಜಾಗವು ಹಡಗುಗಳ ಸಂಚಾರಕ್ಕೆ ಅತ್ಯಂತ ಸವಾಲಾಗಿದೆ. ಈ ಜಲಸಂಧಿಯು 33 ಕಿಲೋಮೀಟರ್ ಅಗಲವಿದ್ದರೂ ಸಹ ಅತಿ ದೊಡ್ಡ ತೈಲ ಟ್ಯಾಂಕರ್ಗಳು ಸಂಚರಿಸಲು ಇಡೀ ಸಮುದ್ರ ಬಳಸುವಂತಿಲ್ಲ. ನೀರಿನ ಆಳ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಕೇವಲ 2 ಮೈಲಿ ಅಗಲದ 2 ದಾರಿಗಳು ಅಂದರೆ ಶಿಪ್ಪಿಂಗ್ ಲೈನ್ಸ್ ಮಾತ್ರ ನಿಗದಿಪಡಿಸಲಾಗಿದೆ. ಒಂದು ದಾರಿ ಒಳಗೆ ಹೋಗಲು, ಇನ್ನೊಂದು ದಾರಿ ಹೊರಬರಲು. ಈ 2 ದಾರಿಗಳ ಮಧ್ಯೆ 2 ಮೈಲಿ ಅಗಲದ ಬಫರ್ ಝೋನ್ ಕೂಡ ಇದೆ. ಜಗತ್ತಿನ ಅತಿ ದೊಡ್ಡ ಹಡಗುಗಳು ಬಂದರೆ ಸುಮಾರು 3 ರಿಂದ 4 ಫುಟ್ಬಾಲ್ ಮೈದಾನಗಳಷ್ಟು ಉದ್ದವಿರುವ ಬೃಹತ್ ಟ್ಯಾಂಕರ್ಗಳು ಈ ಕಿರಿದಾದ ದಾರಿಯಲ್ಲಿ ಸಾಗಬೇಕು. ಈ ಹಡಗುಗಳು ಎಷ್ಟು ದೊಡ್ಡವೆಂದರೆ ಅವುಗಳನ್ನು ತಕ್ಷಣ ನಿಲ್ಲಿಸಲು ಅಥವಾ ತಿರುಗಿಸಲು ಕೂಡ ಸಾಧ್ಯವಿರುವುದಿಲ್ಲ. ಒಂದು ಸಣ್ಣ ತಪ್ಪು ಸಂಭವಿಸಿದರೂ ಇಡೀ ಜಲಮಾರ್ಗ ಬಂದ್ ಆಗುವ ಅಪಾಯದಲ್ಲಿರುತ್ತದೆ.
ಈ ಜಾಗವು ಎಷ್ಟು ಕಿರಿದಾಗಿದೆ ಎಂದರೆ ಹಡಗುಗಳು ಸಂಚರಿಸುವಾಗ ಇರಾನ್ ಅಥವಾ ಒಮಾನ್ ದೇಶಗಳ ಪ್ರಾದೇಶಿಕ ಜಲ ಪ್ರದೇಶ ಅಂದರೆ ಟೆರಿಟೋರಿಯಲ್ ವಾಟರ್ ಒಳಗೆ ಹೋಗುವುದು ಅನಿವಾರ್ಯವಾಗಿರುತ್ತದೆ. ಇದೇ ಕಾರಣಕ್ಕೆ ಇಲ್ಲಿ ಒಂದು ಸಣ್ಣ ಮಿಲಿಟರಿ ಚಟುವಟಿಕೆ ನಡೆದರೂ ಇಡೀ ಜಗತ್ತಿನ ತೈಲ ಪೂರೈಕೆಯಲ್ಲಿ ಆತಂಕ ಶುರುವಾಗಿ ಬಿಡುತ್ತದೆ. ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಶಕ್ತಿಯು ಈ 33 ಕಿಲೋಮೀಟರ್ಗಳ ಪುಟ್ಟ ಕಿಂಡಿಯ ಮೇಲೆ ಅವಲಂಬಿತವಾಗಿದೆ. ಇದು ಕೇವಲ ಭೂಗೋಳವಲ್ಲ, ಜಗತ್ತಿನ ಪಾಲಿನ ಅತ್ಯಂತ ಪ್ರಮುಖ ಯುದ್ಧ ತಂತ್ರದ ಕೇಂದ್ರ ಕೂಡವಾಗಿದೆ. ಜಗತ್ತಿನ ಒಟ್ಟು ತೈಲ ವ್ಯಾಪಾರದ 20-30% ಭಾಗ ಈ ಒಂದು ಪುಟ್ಟ ಭಾಗದ ಮೂಲಕವೇ ಸಾಗಾಟವಾಗುತ್ತದೆ. ಸೌದಿ ಅರೇಬಿಯಾ, ಇರಾಕ್, ಕುವೈತ್ ಮತ್ತು UAE ಅಂತಹ ತೈಲ ಶ್ರೀಮಂತ ರಾಷ್ಟ್ರಗಳು ತಮ್ಮ ಕಪ್ಪು ಚಿನ್ನ ಅಂದ್ರೆ ಆಯಿಲ್ ಅನ್ನ ಜಗತ್ತಿಗೆ ತಲುಪಿಸಲು ಇದೇ ದಾರಿಯನ್ನ ಅವಲಂಬಿಸಿವೆ. ಪ್ರತಿದಿನ ಕೋಟ್ಯಾಂತರ ಬ್ಯಾರೆಲ್ ಕಚ್ಚಾ ತೈಲ ಹೊತ್ತ ಬರುವ ಬೃಹತ್ ಹಡಗುಗಳು ಅಲ್ಲಿ ಸಾಲುಗಟ್ಟಲೆ ನಿಂತಿರುತ್ತವೆ. ಒಂದು ವೇಳೆ ಈ ಹಾರ್ಮೋಜ್ ಜಲಸಂಧಿಯಲ್ಲಿ ಸಣ್ಣ ಸಂಘರ್ಷ ಉಂಟಾದರೂ ಜಗತ್ತಿನಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಕ್ಷಣಾರ್ಧದಲ್ಲಿ ಗಗನಕ್ಕೆ ಏರುತ್ತವೆ. ಇದೇ ಕಾರಣಕ್ಕೆ ಈ ಜಾಗವನ್ನ ಜಗತ್ತಿನ ಅತ್ಯಂತ ಸೂಕ್ಷ್ಮ ಮತ್ತು ಅಪಾಯಕಾರಿ ಜಲಮಾರ್ಗ ಎಂದೇ ಕರೆಯಲಾಗುತ್ತದೆ. ಹಾರ್ಮೋಜ್ ಜಲಸಂಧಿಯ ಸುತ್ತಮುತ್ತಲಿನ ಪ್ರದೇಶವು ಭೌಗೋಳಿಕವಾಗಿ ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ಇಲ್ಲಿರುವ 8 ಪ್ರಮುಖ ಆಯಕಟ್ಟಿನ ದ್ವೀಪಗಳಲ್ಲಿ 7 ದ್ವೀಪಗಳು ನೇರವಾಗಿ ಇರಾನ್ ನಿಯಂತ್ರಣದಲ್ಲಿವೆ. ಈ ದ್ವೀಪಗಳು ಕೇವಲ ಭೂಮಿಯ ತುಣುಕುಗಳಲ್ಲ, ಇವು ಇರಾನ್ ಪಾಲಿಗೆ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ನೆಲೆಗಳಾಗಿವೆ. ಇರಾನ್ ತನ್ನ ಅತ್ಯಾಧುನಿಕ ಕ್ಷಿಪಣಿ ಅಂದ್ರೆ ಮಿಸೈಲ್ಗಳನ್ನ, ಸಂಹಾರಕ ಡ್ರೋನ್ಗಳನ್ನ ಮತ್ತು ಶಕ್ತಿಯುತ ನೌಕಾಪಡೆಯನ್ನ ಈ ದ್ವೀಪದಲ್ಲಿ ಸನ್ನದ್ಧವಾಗಿರಿಸುತ್ತದೆ. ಈ ಮೂಲಕ ಈ ಕಿರಿಯದಾದ ಸಮುದ್ರ ಮಾರ್ಗದಲ್ಲಿ ಸಂಚರಿಸುವ ಪ್ರತಿಯೊಂದು ಹಡಗಿನ ಮೇಲೂ ಇರಾನ್ ಸಂಪೂರ್ಣ ಕಣ್ಗಾವಲು ಇಟ್ಟಿದೆ. ಒಂದು ವೇಳೆ ಇರಾನ್ ಮನಸ್ಸು ಮಾಡಿದರೆ ಈ ದ್ವೀಪಗಳ ಸಹಾಯದಿಂದ ಇಡೀ ಜಗತ್ತಿನ ಶಿಪ್ಪಿಂಗ್ ಮಾರ್ಗವನ್ನೇ ಕ್ಷಣ ಮಾತ್ರದಲ್ಲಿ ಅಸ್ತವ್ಯಸ್ತಗೊಳಿಸುವ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಹಾರ್ಮೋಜ್ ಜಲಸಂಧಿಗೆ ಸರಿಯಾದ ಪರ್ಯಾಯ ಮಾರ್ಗವೇ ಇಲ್ಲದಿರುವುದು ಇಂದಿನ ಜಾಗತಿಕ ಆರ್ಥಿಕತೆಗೆ ಒಂದು ಅತಿ ದೊಡ್ಡ ಸವಾಲಾಗಿದೆ. ಸೌದಿ ಅರೇಬಿಯಾ ತನ್ನ ಈಸ್ಟ್ ವೆಸ್ಟ್ ಪೈಪ್ಲೈನ್ ಮತ್ತು UAE ತನ್ನ ಪುಜೈರಾ ಪೈಪ್ಲೈನ್ ಹಾಕುವ ಮೂಲಕ ಹಾರ್ಮೋಜ್ ಅನ್ನ ತಪ್ಪಿಸಿಕೊಳ್ಳಲು ತೈಲ ಸಾಗಿಸಲು ಪ್ರಯತ್ನ ಮಾಡುತ್ತಿರುವುದು ನಿಜ. ಆದರೆ ಈ ಪೈಪ್ಲೈನ್ಗಳ ಒಟ್ಟು ಸಾಮರ್ಥ್ಯ ದಿನಕ್ಕೆ ಕೇವಲ 2-3 ಮಿಲಿಯನ್ ಬ್ಯಾರೆಲ್ಗಳು ಮಾತ್ರ. ಇನ್ನೊಂದೆಡೆ ಹಾರ್ಮೋಜ್ ಜಲಸಂಧಿಯ ಮೂಲಕ ಪ್ರತಿದಿನ ಬರೋಬ್ಬರಿ 20 ಮಿಲಿಯನ್ ಬ್ಯಾರೆಲ್ ತೈಲ ಹರಿಯುತ್ತದೆ. ಅಂದರೆ ಲಭ್ಯವಿರುವ ಪೈಪ್ಲೈನ್ ಕೇವಲ ಒಂದು ಸಣ್ಣ ಭಾಗವನ್ನು ಮಾತ್ರ ನಿಭಾಯಿಸಬಲ್ಲವು. ಒಂದು ವೇಳೆ ಯುದ್ಧ ಅಥವಾ ಬಿಕ್ಕಟ್ಟಿನ ಕಾರಣದಿಂದ ಈ ಸಮುದ್ರ ಮಾರ್ಗ ಬಂದ್ ಆದರೆ ಜಗತ್ತಿನ ಯಾವುದೇ ದೇಶಗಳ ಬಳಿ ತಕ್ಷಣಕ್ಕೆ ಬಳಸಲು ಆ ಮಟ್ಟದ ದೊಡ್ಡ ಬ್ಯಾಕಪ್ ಪ್ಲಾನ್ ಕೂಡ ಇಲ್ಲ. ಈ ಹಾದಿ ಸ್ಥಗಿತಗೊಂಡರೆ ಜಗತ್ತಿನ ರಫ್ತು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬೀಳುತ್ತದೆ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ತೈಲ ಗ್ರಾಹಕ ರಾಷ್ಟ್ರವಾಗಿದ್ದು ತನ್ನ ಒಟ್ಟು ಅಗತ್ಯದ ಸುಮಾರು 85-90% ತೈಲವನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಇದರಲ್ಲಿ ಬರೋಬ್ಬರಿ 40% ತೈಲ ಸರಬರಾಜು ಕೇವಲ ಈ ಹಾರ್ಮೋಜ್ ಜಲಸಂಧಿಯ ಮೂಲಕವೇ ಸಾಗುತ್ತದೆ. ಈ ಪ್ರದೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಈ ಮಾರ್ಗದಲ್ಲಿ ಸಾಗುವ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾದರೆ ತಕ್ಷಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಏರುತ್ತದೆ. ಇದರ ನೇರ ಪರಿಣಾಮ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಏರಿಕೆಯಾಗುತ್ತವೆ. ಕೇವಲ ವಾಹನಗಳ ಇಂಧನ ಮಾತ್ರವಲ್ಲ, ನಮ್ಮ ಮನೆಯಲ್ಲಿ ಪೂರೈಕೆಯಾಗುವ LPG ಸಿಲಿಂಡರ್ ಬೆಲೆಯೂ ಈ ಜಾಗತಿಕ ರಾಜಕೀಯದ ಮೇಲೆ ನಿಂತಿದೆ. ಡೀಸೆಲ್ ಬೆಲೆ ಏರಿದರೆ ಸರಕು ಸಾಗಾಣಿಕೆ ವೆಚ್ಚ ಹೆಚ್ಚಾಗುತ್ತದೆ. ಇದರಿಂದ ತರಕಾರಿ, ಹಣ್ಣು ಹಾಗೂ ದಿನಬಳಕೆಯ ಪ್ರತಿಯೊಂದು ವಸ್ತುವಿನ ಮೇಲೆಯೂ ಇಫೆಕ್ಟ್ ಆಗುತ್ತದೆ. ಭಾರತದ ಬಳಿ ತುರ್ತು ಪರಿಸ್ಥಿತಿಗಾಗಿ ಇರುವ ತೈಲ ಸಂಗ್ರಹವು ಕೇವಲ 20-25 ದಿನಗಳಿಗೆ ಮಾತ್ರ. ಆದ್ದರಿಂದ ಈ ಮಾರ್ಗವು ದೀರ್ಘಕಾಲ ಮುಚ್ಚಲ್ಪಟ್ಟರೆ ಭಾರತದ ಇಡೀ ಸಾರಿಗೆ ಮತ್ತು ಉತ್ಪಾದನಾ ವಲಯವು ಸ್ಥಗಿತಗೊಳ್ಳುವ ಅಪಾಯದಲ್ಲಿರುತ್ತದೆ. ಒಟ್ಟಾಗಿ ಹೇಳುವುದಾದರೆ ಹಾರ್ಮೋಜ್ ಜಲಸಂಧಿಯು ಭಾರತದ ಇಂಧನದ ಭದ್ರತೆಯ ಕೀಲಿಯಾಗಿದೆ. ಇಲ್ಲಿನ ಪ್ರತಿ ಚಲನವಲನವು ಭಾರತೀಯ ಜೇಬಿನ ಮೇಲೆ ನೇರ ಪ್ರಭಾವ ಬೀರುತ್ತದೆ. ಹೌದು, ಹೀಗಾಗಿ ಈ ಹಾರ್ಮೋಜ್ ಜಲಸಂಧಿ ಭಾರತಕ್ಕೆ ತುಂಬಾ ಮುಖ್ಯ ಅಂತಾನೆ ಹೇಳಬಹುದು. ಈ ಒಂದು ಹಾರ್ಮೋಜ್ ದ್ವೀಪದ ಇನ್ನೊಂದು ಮುಖ್ಯ ವಿಶೇಷ ಏನಂದ್ರೆ, ಸಾಮಾನ್ಯವಾಗಿ ಸಮುದ್ರದ ಹವಳಗಳಲ್ಲಿರುವ ದಿಬ್ಬಗಳು ಅಂದ್ರೆ ಕೋರಲ್ ರೀಫ್ ಸ್ವಲ್ಪ ಬಿಸಿಯನ್ನೇ ತಡೆಯಲಾರದೆ ಸತ್ತು ಹೋಗುತ್ತವೆ. ಆದರೆ ಈ ಹಾರ್ಮೋಜ್ ಜಲಸಂಧಿಯ ಸಮುದ್ರದಲ್ಲಿ ನಡೆಯುತ್ತಿರುವುದೇ ಬೇರೆ. ಇಲ್ಲಿನ ನೀರು ಎಷ್ಟು ಬಿಸಿಯಾಗಿರುತ್ತದೆ ಅಂದ್ರೆ ವಿಜ್ಞಾನಿಗಳ ಪ್ರಕಾರ ಅಲ್ಲಿ ಯಾವುದೇ ಜೀವಿ ಬದುಕಲು ಸಾಧ್ಯವೇ ಇಲ್ಲ. ಆದರೂ ಹವಳಗಳು ರಾಜನಂತೆ ಅರಳಿ ನಿಂತಿವೆ. ಪ್ರಪಂಚದ ಬೇರೆಡೆ ಇರುವ ಹವಳಗಳು ನೀರಿನ ತಾಪಮಾನ ಅಲ್ಪ ಏರಿಕೆಯಾದರೂ ತಮ್ಮ ಬಣ್ಣ ಕಳೆದುಕೊಂಡು ಸಾವನ್ನಪ್ಪುತ್ತವೆ. ಆದರೆ ಹಾರ್ಮೋಜ್ ಸುತ್ತಮುತ್ತಲಿನ ಸಮುದ್ರದ ಉಷ್ಣಾಂಶ ಬೇಸಿಗೆಯಲ್ಲಿ 35 ತಲುಪುತ್ತದೆ. ಇವು ಹವಳಗಳ ಪಾಲಿಗೆ ಬಹುತೇಕ ಕುದಿಯುವ ನೀರಿನ
ಸಮಾನ. ಸಾವಿರಾರು ವರ್ಷಗಳಿಂದ ವಿಪರೀತ ಶಾಖಕ್ಕೆ ಒಡ್ಡಿಕೊಂಡು ಇಲ್ಲಿನ ಹವಳಗಳು ತಮ್ಮ DNA ಬದಲಾವಣೆ ಮಾಡಿಕೊಂಡಿವೆ. ಈ ಶಾಖಕ್ಕೆ ಸವಾಲಾಗಿ ಸ್ವೀಕರಿಸುವ ಇವು ಬಿಸಿಲಿನಲ್ಲೂ ಬದುಕಬಲ್ಲ ವಿಶಿಷ್ಟ ಹೀಟ್ ಟಾಲರೆನ್ಸ್ ಸಾಮರ್ಥ್ಯವನ್ನ ಬೆಳೆಸಿಕೊಂಡಿವೆ. ಈ ಹವಳಗಳ ದಿಬ್ಬಗಳು ಕೇವಲ ನೋಡಲು ಸುಂದರವಷ್ಟೇ ಅಲ್ಲ, ಇವು 700ಕ್ಕೂ ಹೆಚ್ಚು ಜಾತಿಯ ಮೀನುಗಳಿಗೆ ಆಶ್ರಯವನ್ನ ಕೂಡ ನೀಡಿದೆ. ಈ ಬಿಸಿ ನೀರಿನ ಹವಳಗಳು ಬದುಕಿ ಉಳಿದಿರುವುದರಿಂದಲೇ ಇಡೀ ಸಮುದ್ರದ ಜೀವರಾಶಿ ಮತ್ತು ಅಲ್ಲಿನ ಮೀನುಗಾರಿಕಾ ಬದುಕು ಇಂದಿಗೂ ಸುಗಮವಾಗಿ ಸಾಗುತ್ತಿದೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಅಂದರೆ ಗ್ಲೋಬಲ್ ವಾರ್ಮಿಂಗ್ ನಿಂದಾಗಿ ಜಗತ್ತಿನಾದ್ಯಂತ ಹವಳಗಳು ಅಳಿವಿನಂಚಿಲಿವೆ. ಇಂತಹ ಸಮಯದಲ್ಲಿ ಈ ಹಾರ್ಮೋಸ್ ಹವಳಗಳು ಮುಂದೊಂದು ದಿನ ಇಡೀ ಪ್ರಪಂಚದ ಸಮುದ್ರವನ್ನ ಹೇಗೆ ಉಳಿಸಬಹುದು ಎಂಬ ಸಂಶೋಧನೆ ಈಗ ಇಲ್ಲಿ ಸತತವಾಗಿ ನಡೆಯುತ್ತಿದೆ. ಹೌದು ಸ್ನೇಹಿತರೆ, ಹಾರ್ಮೋಸ್ ಜಲಸಂಧಿ ಕೇವಲ ಭಾರತಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಒಂದು ಶ್ವಾಸಕೋಶ ಇದ್ದ ಹಾಗೆ. ಹೀಗಾಗಿ ಈ ಒಂದು ಜಲಸಂಧಿಯನ್ನ ಕಾಪಾಡುವುದು ಪ್ರತಿಯೊಬ್ಬರ ಧರ್ಮವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಮೋಸ್ ಜಲಸಂಧಿಯ ಸುತ್ತಮುತ್ತ ನಡೆಯುತ್ತಿರುವ ರಾಜಕೀಯ ಯುದ್ಧಗಳು ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ. ಈ ಹಾರ್ಮೋಸ್ ಜಲಸಂಧಿಯ ಬಗ್ಗೆ ನಿಮಗೇನಾದ್ರೂ ಹೆಚ್ಚಿನ ಮಾಹಿತಿ ಇದ್ರೆ ಅಥವಾ ನಿಮ್ಮ ಅನಿಸಿಕೆಯನ್ನ, ನಿಮ್ಮ ಅನುಭವವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.